ಹಾಯ್ ನಮಸ್ತೆ, ನಾನು ಕಾಶಿನಾಥ್ ಅಂತ. ಸೊ AI ಕ್ಯಾರೆಕ್ಟರ್ ಸ್ವ್ಯಾಪ್ ವಿಡಿಯೋ ಮಾಡ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬರ್ತಿದೆ. ಸೊ ಅದಕ್ಕೆ ಈ ಥರ ವಿಡಿಯೋ ಯಾವ ಥರ ಮಾಡಬೇಕಂತ ನಿಮಗೆ ಹೇಳ್ಕೊಡೋದಕ್ಕೆ ಇದೊಂದು ಚಿಕ್ಕ ವಿಡಿಯೋ ಮತ್ತು ನನಗೆ ಎಕ್ಸ್ಪೀರಿಮೆಂಟ್. ಸೊ ನನಗೇನಾದರೂ ಚೆನ್ನಾಗಿ ಈ ವಿಡಿಯೋದಲ್ಲಿ ರೆಸ್ಪಾನ್ಸ್ ಸಿಕ್ಕರೆ ನಾನು ನೆಕ್ಸ್ಟ್ ಪಾರ್ಟನ್ನು ಮಾಡ್ತೀನಿ. ಅದರಲ್ಲಿ ಕಂಪ್ಲೀಟ್ ವಿಡಿಯೋ ಡೀಟೇಲ್ಸ್ ಇರುತ್ತೆ. ಲೈಕ್ ಯಾವ ಥರ ಪ್ರಾಂಪ್ಟು ಯಾವ್ದು ಯೂಸ್ ಮಾಡ್ತಿದ್ದೀನಿ, ಯಾವ ವೆಬ್ಸೈಟ್ ಯೂಸ್ ಮಾಡ್ತಿದ್ದೀನಿ, ಯಾವ ಥರ ಜನ್ರೇಟ್ ಮಾಡಬೇಕು. ಸೊ ಎಂಡ್ ಟು ಎಂಡ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸನ್ನು ಹೇಳ್ಕೊಡ್ಬೇಕಂತಿದ್ದೀನಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ಪಾರ್ಟ್ ಅಂತ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಪಾರ್ಟು ನಾನು ಬೇಗ ಮಾಡ್ತೀನಿ. ಸೊ ಯಾವ ಥರ ರೆಸ್ಪಾನ್ಸ್ ಸಿಗುತ್ತಂತ ನನಗೂ ಅದು ಇಂಪಾರ್ಟೆಂಟು. ನಾನು ಸುಮ್ಮನೆ ಇಲ್ಲ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಪ್ಲೀಸ್ ದಯವಿಟ್ಟು ಈ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಹಾಕಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ನನಗೆ. ಸೊ ಅದ್ರಿಗೋಸ್ಕರ ಬನ್ನಿ ಮೊಬೈಲಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡಬೇಕಂತ. ಓಕೆ, ಇವಾಗ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ಬಂದಿದ್ದೀನಿ. ಇದು ನನ್ನ ಮೊಬೈಲ್ ಸ್ಕ್ರೀನು. ಗ್ಯಾಲರಿ ಓಪನ್ ಮಾಡ್ತೀನಿ. ಇವಾಗ ಗ್ಯಾಲರಿಲಿ ನನ್ನ ಫೋಟೋಸ್ ಇದ್ದಾವೆ. ಸೊ ಇದು ಫೇವ್ರೇಟ್ಸಲ್ಲಿ ನೋಡ್ಬೋದು. ಇದು ನನ್ನ ಬೇಸಿಕ್ ವಿಡಿಯೋ, ಅಂದರೆ ಈ ಥರ ಮಾಡಿರೋದನ್ನು ನಾನು ಕ್ಯಾರೆಕ್ಟರ್ ಈ ವಿಡಿಯೋಗೆ ಸ್ವ್ಯಾಪ್ ಮಾಡ್ತೀನಿ. ನೋಡಿ, ನಾನು ಆ್ಯಕ್ಟ್ ಮಾಡ್ತಿರೋದು. ನನಗೆ ಆ್ಯಕ್ಟಿಂಗ್ ಬರೋದಿಲ್ಲ, ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪಾಗಿದ್ದರೆ. ಇದು ಭವ್ಯ ಗೌಡ ಅವರ ಫೋಟೋ. ಸೊ ಭವ್ಯ ಗೌಡ ಅವ್ರ ಜೊತೆ ನಾನು ನನ್ನ ಕ್ಯಾರೆಕ್ಟರ್ನ ಸ್ವ್ಯಾಪ್ ಮಾಡ್ತಿರೋದು. ಫಾಸ್ಟ್ ಫಾರ್ವರ್ಡು ನೋಡ್ತಿದ್ದೀನಿ ನಾನು. ಅಂದರೆ ಇಮೇಜ್ ಕಟ್ ಮಾಡ್ಕೋಬೇಕು. ಮೊದಲನೇ ಫ್ರೇಮು ಎಲ್ಲಿ ಕಟ್ ಮಾಡ್ಕೋಬೇಕಂತ ನಾನು ಸ್ಕ್ರೀನ್ಶಾಟ್ ತಗೊಂಡೆ. ಇದನ್ನು ತಗೊಂಡು ಕ್ರಾಪ್ ಮಾಡಿದೆ, ಅದೇ ಸೈಜ್ಗೆ ಸೇವ್ ಮಾಡಿದೆ ನನ್ನ ಮೊಬೈಲಲ್ಲಿ. ಇವಾಗ ನಾನು ನನ್ನ ಚಾಟ್ GPT ಹೋಗ್ತೀನಿ. ಸೊ ಇದು ಆಲ್ರೆಡಿ ಇದು ಮಾಡಿರೋದು. ಚಾಟ್ GPT ಸೆಟ್ಟಿಂಗಲ್ಲಿ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಚಾಟ್ GPT ಗೋ ಅಂತ ಇದೆ, ಅಂದರೆ ಸಬ್ಸ್ಕ್ರಿಪ್ಷನ್ ಇದೆ ನಂದು. ಸೊ ಇವಾಗ ಇಲ್ಲಿ ಹೋದೆ ನಾನು. ಮೊದಲು ಅಂದರೆ ಫಸ್ಟ್ ಇಮೇಜ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದು ನಂದು ಫಸ್ಟ್ ಇಮೇಜ್ ಅಂತ. ಅದು ಏನಾಗ್ಬಿಟ್ಟಿದೆ ಅಂದರೆ ಒಂದೇ ಇಮೇಜ್ ಸೆಲೆಕ್ಟ್ ಆಗಿತ್ತು. ಇವಾಗ ನಾನು ವಾಪಸ್ ಹೋಗಬೇಕು. ಫಸ್ಟ್ ಇಮೇಜನ್ನು ನನ್ನ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡೆ. ಸೆಕೆಂಡ್ ಇಮೇಜಿಗೆ ಹೋದೆ, ಕಲೆಕ್ಷನ್ ಫೇವ್ರೇಟ್ ಭವ್ಯ ಫೋಟೋನ ಇವಾಗ ಸೆಲೆಕ್ಟ್ ಮಾಡಿಕೊಂಡೆ. ಕೆಳಗಡೆ ನಾನು ಪ್ರಾಂಪ್ಟ್ ಕೊಟ್ಟೆ. ಸದ್ಯಕ್ಕೆ ಈ ಪ್ರಾಂಪ್ಟನ್ನು ನಾನು ಬ್ಲರ್ ಮಾಡ್ತಿದ್ದೀನಿ. ನೆಕ್ಸ್ಟು ಪಾರ್ಟ್ ಅಂತ ಕಮೆಂಟ್ ಮಾಡಿ. ಅವಾಗ ನಾನು ಇದನ್ನೆಲ್ಲ ಪ್ರಾಂಪ್ಟನ್ನೆಲ್ಲ ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಮೇಜ್ ಜನ್ರೇಟ್ ಆಗ್ತಿದೆ, ವೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ಹೊತ್ತು. ಇಮೇಜ್ ಜನ್ರೇಟ್ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ನಂದು ನೆಟ್ವರ್ಕ್ ಸ್ಲೋ ಇರೋದರಿಂದ ಟೈಮ್ ತೊಗೊತಿದೆ. ಸೊ ಹಾಗೆ ಕೆಳಗಡೆ ಕಮೆಂಟ್ ಹಾಕಿ ಯಾವ ಥರ ಮಾಡಬೇಕು, ನೆಕ್ಸ್ಟು ಯಾರ್ದು ವಿಡಿಯೋ ಮಾಡಬೇಕಂತ. ಆಲ್ರೆಡಿ ಜನ್ರೇಟ್ ಆಗಿದೆ. ಸೇಮ್ ಇದೇ ಥರ ನಂದು ಕೂಡ ಫೋಜ್ ಇರೋದು. ನನ್ನ ಪ್ರೀವಿಯಸ್ ಇಮೇಜಲ್ಲಿ ನೋಡ್ಬೇಕು ನೀವು. ನೋಡಿ, ಹಿಂಗೆ ಕೈ ಮಾಡಿರೋದು ಕೂಡ ಇದೆ. ಸೇಮ್ ಸ್ವ್ಯಾಪ್ ಆಗಿದೆ. ಇದನ್ನು ನಾನು ಸೇವ್ ಮಾಡ್ಕೊತೀನಿ ನನ್ನ ಗ್ಯಾಲರಿಗೆ. ನೆಕ್ಸ್ಟು ನಾನು ನನ್ನ AI ಇದನ್ನು ಓಪನ್ ಮಾಡ್ತೀನಿ. ನನ್ನ ಬ್ರೌಸರಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅಪ್ಲಿಕೇಶನ್ ಇಲ್ಲ. ಮೇ ಬಿ ಇಂಡಿಯಾದಲ್ಲಿ ಯಾರು ಯೂಸ್ ಮಾಡ್ತಿದ್ದಾರೋ ಇಲ್ಲ ಗೊತ್ತಿಲ್ಲ. ಕ್ರೆಡಿಟ್ ನೋಡಿ 2400 ಇದೆ. ಅದು ಅನ್ಲಿಮಿಟೆಡ್ ಇದೆ. ಇವಾಗ ಕಡಿಮೆ ಆದರೂ ವಾಪಸ್ಸು ಇನ್ನೊಂದು ತಾಸಲ್ಲಿ ವಾಪಸ್ಸು 2400 500 ಕ್ರೆಡಿಟ್ ಬಂದಿರುತ್ತೆ. ಅಲ್ಲಿ ಮೇಲ್ಗಡೆ ಇರೋ ಪ್ರಾಂಪ್ಟನ್ನು ನಾನು ಕಾಪಿ ಮಾಡಿಕೊಂಡೆ. ಅದು ಸ್ವಂತ ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು. ಇವಾಗ ನಾನು ಇಲ್ಲಿ ಇಮೇಜು ಮತ್ತು ನಂದು ರೆಫರೆನ್ಸು. ಇವಾಗ ಭವ್ಯ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡೆ. ವಿಡಿಯೋ ರೆಫರೆನ್ಸ್ ಸೆಲೆಕ್ಟ್ ಮಾಡಿಕೊಂಡೆ, ಯಾವ ವಿಡಿಯೋಗೆ ಮಾಡಬೇಕಂತ. ಸೊ ನಾನು ಇಲ್ಲಿ ಅಂದರೆ ಲೋಡ್ ಆಗ್ತಿದೆ ಇಮೇಜು ಮತ್ತು ವಿಡಿಯೋ ಎರಡು. ಸ್ವಲ್ಪ ಹೊತ್ತು ವೇಟ್ ಮಾಡಿದೆ, ಲೋಡ್ ಆಗಲಿ. ಅವಾಗ ಹೇಳ್ದಂಗೆ ನಂದು ನೆಟ್ಟು ಸ್ವಲ್ಪ ಸ್ಲೋ ಇದೆ, ದಯವಿಟ್ಟು ಕ್ಷಮಿಸಿ. ಸೊ ಅಟ್ಯಾಚ್ ಆಗಲಿ. ಅಟ್ಯಾಚ್ ಆದಮೇಲೆ ಇಲ್ಲಿ ಜಸ್ಟ್ ಒಂದು ಯೆಲ್ಲೋ ಕಲರ್ದು ಬಾರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಅದೇ ಅನಲೈಸ್ ಮಾಡ್ಕೊಳ್ಳುತ್ತೆ. ಅದಾಗದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಯಾವ ಥರ ಅಂತ ಹೇಳ್ತೀನಿ ನಿಮಗೆ.
ಓಕೆ, ವಿಡಿಯೋ ಅಟ್ಯಾಚ್ ಆಗಿದೆ. ಸಪೋಸ್ ಏನಾದರೂ ವಿಡಿಯೋ ಅಟ್ಯಾಚ್ ಆಗಿಲ್ಲ ಅಂದರೆ ಅಲ್ಲಿ ಬ್ಲ್ಯಾಕ್ ಕಲರಲ್ಲಿ ರಾಂಗ್ ಅಂತ ಬಂದಿದೆ ಅಲ್ಲ, ಕ್ರಾಸ್ ಮಾರ್ಕು, ಅಲ್ಲಿ ರೆಡ್ಡಾಗಿ ಬರುತ್ತೆ. ಇವಾಗ ವಿಡಿಯೋ ಅಟ್ಯಾಚ್ ಆಗಿಲ್ಲ ಅಂತ. ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಇದಕ್ಕೆ ಪ್ರಾಂಪ್ಟು ಆ್ಯಡ್ ಮಾಡಿದೆ. ಓಕೆ, ಇಮೇಜ್ ಕೂಡ ಅಟ್ಯಾಚ್ ಆಯಿತು. ಇವಾಗ ಎಂಟರ್ ಅಂತ ಕೊಟ್ಟೆ ನಾನು. ಕೆಳಗಡೆ ಇಲ್ಲಿ ಡಾಟ್ ಡಾಟ್ ಓಡ್ತಿದೆ ಅಲ್ಲ, ಅದು ಲೋಡಿಂಗ್ ಆಗ್ತಿದೆ. ಅನಲೈಸಿಂಗ್ ಇಮೇಜ್ ಅಂತ ಬರ್ತಿದೆ. ಸೊ ಅದಾಗದು ಪ್ರೊಸೆಸ್ ಮಾಡುತ್ತೆ. ಈ ಲಿಂಕ್ ಕೂಡ ನಿಮಗೆ ಬೇಕಂದರೆ ಕಮೆಂಟಲ್ಲಿ ಹಾಕಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಲಿಂಕು ನಿಮಗೆ ವಿಡಿಯೋ ಜನ್ರೇಟ್ ಮಾಡೋ ಪ್ರಾಂಪ್ಟು ಮತ್ತು ಫೋಟೋ ಸ್ವ್ಯಾಪ್ ಮಾಡೋ ಪ್ರಾಂಪ್ಟು ಎಲ್ಲ ನಿಮಗೆ ಪ್ರಾಂಪ್ಟಲ್ಲಿ ಅಥವಾ ಒಂದು PDF ಏನಾದರೂ ಮಾಡಿ ಕೊಡ್ತೀನಿ. ಸೊ ನನಗೆ ನಿಮ್ಮ ಕಡೆಯಿಂದ ಬೇಕಾಗಿರೋದಿಷ್ಟೇ ಸಪೋರ್ಟು. ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆ ವಿಡಿಯೋ ಹಾಕ್ತೀನಿ. ಇನ್ನು ನನ್ನ ಕಡೆ ಜಾಸ್ತಿ ಐಡಿಯಾಸ್ ಇದೆ, ಯಾವ ಥರ ಫ್ರೀ ಟೂಲ್ ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿ ₹1 ಪೇಮೆಂಟ್ ಮಾಡ್ದೇನೆ. ನಂದು ChatGPT ಕೂಡ ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದು ಫ್ರೀಯಾಗಿ, ಮತ್ತು ಜೆಮಿನಿ ಪ್ರೋ ವರ್ಷನ್ ಇದೆ, ಅದು ಕೂಡ ಫ್ರೀಯಾಗಿ. ಯಾವ ಥರ ಅಂತ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಮೊದಲು ಈ ಪಾರ್ಟನ್ನು ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ವಿಡಿಯೋ ಜನ್ರೇಟ್ ಆಗ್ತಿದೆ, ಸ್ವಲ್ಪ ವೇಟ್ ಮಾಡೋಣ. ಇವಾಗ ವಿಡಿಯೋ ಜನ್ರೇಟ್ ಆಗಿದೆ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ನೋಡಿ ಈ ಥರ ಬಂದಿರುತ್ತೆ ವೈಟಾಗೆ. ಅದ್ರ ಮೇಲೆ ಕ್ಲಿಕ್ ಕೊಟ್ಟೆ. ವಿಡಿಯೋ ಆ್ಯಕ್ಚುಲಿ ಪ್ಲೇ ಆಗೋದಿಲ್ಲ, ನೆಟ್ ಸ್ಲೋ ಇದೆ. ನಾನು ಸೀದಾ ಡೌನ್ಲೋಡ್ ಮಾಡ್ಕೊತೀನಿ. ಸೊ ಡೌನ್ಲೋಡ್ ಮಾಡೋಕ್ಕೆ ಕೆಲವೊಂದು ಸಲ ಟೈಮ್ ತೊಗೊಳುತ್ತೆ. ಮತ್ತು ಈ ವಿಡಿಯೋನ ಎಲ್ಲರ ಜೊತೆಗೆ ಹಂಚ್ಕೊಳ್ಳಿ, ಈಸಿಯಾಗಿರುತ್ತೆ. ನಮ್ಮ ಕನ್ನಡದಲ್ಲಿ ಯಾರೂ ಈ ಥರ ಹೇಳ್ಕೊಡೋದಿಲ್ಲ ಅಂದ್ಕೊತೀನಿ ನಿಮಗೆ. ಸೊ ಇಷ್ಟೊಂದು ಡೀಟೇಲಾಗಿ ನಿಮಗೆ ಯಾರೂ ಹೇಳ್ಕೊಡೋದಿಲ್ಲ. ಅದ್ರಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ನಾನು ಈ ವಿಡಿಯೋನ ಪ್ಲೇ ಮಾಡಿರೋದೈತೆ ತೋರಿಸ್ತೀನಿ ನಿಮಗೆ ಮುಂದೆ. ವಿಡಿಯೋ ಡೌನ್ಲೋಡ್ ಆಗಿದೆ. ನಾನು ಎಡಿಟ್ಸ್ ಅಪ್ಲಿಕೇಶನಲ್ಲಿ ಹೋಗಿ ಎರಡಕ್ಕೂ ಕಂಪೇರ್ ಮಾಡಿ ತೋರಿಸ್ತೀನಿ ಗ್ಯಾಲರಿಯಿಂದ. ಓಕೆ, ಇಲ್ಲಿ ನನ್ನ ವಿಡಿಯೋ ಇದೆ, ಅದು ಬೇಡ. ಮೊದಲು ನಾನು ಭವ್ಯ ಅವ್ರ ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ, ಯಾವ ಥರ ಕ್ಯಾರೆಕ್ಟರ್ ಸ್ವೈಪ್ ಆಗಿದೆ ಅಂತ. ಓಕೆ, ಇಲ್ಲಿ ಎಲ್ಲೋ ಸೇವ್ ಆಗಿದೆ. 28 ಸೆಕೆಂಡ್ ವಿಡಿಯೋ. ಇವಾಗ ನಾನು ಓವರ್ಲೇಗೆ ಹಾಕಿ ನನ್ನ ವಿಡಿಯೋ ತೋರಿಸ್ತೀನಿ, ಯಾವ ಥರ ಆ್ಯಕ್ಟಿಂಗು, ಯಾವ ಥರ ಸ್ವ್ಯಾಪ್ ಆಗಿರುತ್ತೆ ಅಂತ. ಲೋಡಿಂಗ್ ಮೀಡಿಯಾ ಅಂತ ಬರ್ತಿದೆ. ಓಕೆ, ಸ್ವಲ್ಪ ನಾನು ಕೆಳಗಡೆ, ಅಂದರೆ ಇಬ್ಬರದು ಕಂಪ್ಯಾರಿಸನ್ ಬರಬೇಕಲ್ಲ, ಕೆಳಗಡೆ ಹಾಕ್ತೀನಿ. ಇವಾಗ ಪ್ಲೇ ಮಾಡ್ತೀನಿ, ನೀವೇ ನೋಡ್ಬೋದು ಸೇಮ್ ಆ್ಯಕ್ಟಿಂಗ್ ಯಾವ ಥರ ಚೇಂಜ್ ಆಗಿರುತ್ತೆ ಅಂತ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ, ನೆಕ್ಸ್ಟ್ ಪಾರ್ಟಲ್ಲಿ. ಅಲ್ಲಿವರೆಗೂ ಒಂದು 3000 ಆದರೂ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಪ್ಲೀಸ್. ಬಾಯ್.